ನಿಜಕ್ಕೂ ಕೂಡ ಇದು ತಮ್ಮದೇ ತವರಿನಲ್ಲಿ ಆಂಗ್ಲರ ಗರ್ವ ಭಂಗವಾದಂತ ಪಂದ್ಯ. ಇಡೀ ಜಗತ್ತಿಗೆ ಕ್ರಿಕೆಟ್ನ ಪರಿಚಯಿಸಿದ್ದೇ ಬ್ರಿಟಿಷರು. ಸಾಲ್ದು ಅಂತ ಕಳೆದ 18 ವರ್ಷಗಳಿಂದ ಭಾರತವನ್ನ ಡಾಮಿನೇಟ್ ಮಾಡ್ತಾ ತಮ್ಮ ನಾಡಲ್ಲಿ ಗೆಲ್ಲೋಕು ಕೂಡ ಬಿಡ್ತಾ ಇರಲಿಲ್ಲ. ಇನ್ನು ಈ ಸಲ ಚಿಲ್ಟಾರಿಗಳ ಟೀಮ್ ಏನ್ ಮಹಾ ಆಡ್ತಾರೆ ಅನ್ಕೊಂಡಿದ್ರು. ಆದ್ರೆ ಇಷ್ಟು ವರ್ಷಗಳದ್ದೇ ಒಂದು ಲೆಕ್ಕ, ಇನ್ಮುಂದಿನದ್ದೇ ಮತ್ತೊಂದು ಲೆಕ್ಕ, ಕೊಡ್ತಾ ಇರ್ತೀವಿ ತಗೊಳ್ತಾ ಇರಬೇಕು ಅಷ್ಟೇ ಅನ್ನುವಂತೆ ಭಾರತೀಯ ಬ್ಯಾಟರ್ಸ್ ಬೆಂಡೆತ್ತುತ್ತಾ ಇದ್ದಾರೆ. ಫಸ್ಟ್ ಡೇ ಇಬ್ಬರ ಸೆಂಚುರಿ ನೋಡಿದಂತ ಭಾರತೀಯರು ಎರಡನೇ ದಿನ ಮತ್ತೊಂದು ಶತಕಕ್ಕೆ ಸಾಕ್ಷಿಯಾಗಿದ್ದಾರೆ. ಆಂಗ್ಲರ ನಾಡಿನಲ್ಲಿ ಟೀಮ್ ಇಂಡಿಯಾ ಕಾರುಬಾರು ಬಗೆಗಿನ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 45 ದಿನಗಳ ಸುದೀರ್ಘ ಸರಣಿ, 5 ಪಂದ್ಯಗಳ ಟೆಸ್ಟ್ ಹಣಾಹಣಿ. ಭಾರತ ತಂಡ ಇಂಗ್ಲೆಂಡ್ ಪ್ರವಾಸ ಕೈಗೊಂಡಾಗಲೇ ಸಾಕಷ್ಟು ಅಪಸ್ವರಗಳು ಕೇಳಿ ಬಂದಿದ್ವು. ಎಲ್ಲರೂ ಕೂಡ T20 ಬ್ಯಾಟರ್ಸೇ ಇದ್ದಾರೆ, ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ ಇಲ್ಲ, ಕ್ಯಾಪ್ಟನ್ ಕೂಡ ಯಂಗ್ಸ್ಟರ್. ಇವರೆಲ್ಲ ಕ್ರಿಕೆಟ್ನ ಹುಟ್ಟು ಹಾಕಿರುವಂತ ಬ್ರಿಟಿಷರ ವಿರುದ್ಧ ಹೇಗೆ ಆಡ್ತಾರೆ ಏನೋ ಅಂತ. ಬಟ್ ಎಲ್ಲರ ಲೆಕ್ಕಾಚಾರಗಳನ್ನ ಬುಡಮೇಲು ಮಾಡಿರುವಂತ ಯುವ ಪಡೆ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ತಿದೆ. ಸೆಂಚುರಿಗಳ ಮೇಲೆ ಸೆಂಚುರಿ ಬಾರಿಸಿ ಇಂಗ್ಲೆಂಡ್ ಬೌಲರ್ಗಳ ಬೆಂಡೆತ್ತುತ್ತಾ ಇದ್ದಾರೆ. IPLನಲ್ಲಿ ಕಂಪ್ಲೀಟ್ ಅಟ್ಟ ಫ್ಲಾಪ್ ಆಗಿದ್ದಂತ ರಿಷಬ್ ಪಂತ್ ಕೂಡ ಆಂಗ್ಲರಿಗೆ ನೀರು ಕುಡಿಸಿದ್ದಾರೆ. ನಾನೇನ್ ಕಮ್ಮಿ ಅಂತ ಶತಕ ಬಾರಿಸಿ BCCIಗೆ ಬಿಗ್ ಮೆಸೇಜ್ ಕೊಟ್ಟಿದ್ದಾರೆ. ಮೊದಲ ದಿನವೇ ಆಂಗ್ಲರ ಬೆಂಡೆತ್ತಿದ ಯಂಗ್ ಇಂಡಿಯಾ. ಇನ್ನು ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಇಳಿದ ಭಾರತ ಲೀಡ್ಸ್ನಲ್ಲಿ ಮೊದಲ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿತ್ತು. ಭಾರತ ಪರ ಯಶಸ್ವಿ ಜೈಸ್ವಾಲ್ ಹಾಗೆ KL ರಾಹುಲ್ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದ್ರು. ಇಬ್ಬರ ಜೊತೆಯಾಟದಲ್ಲಿ 91 ರನ್ಸ್ ಬಂದಿತ್ತು. ಬಟ್ ಅರ್ಧ ಶತಕದ ಹೊಸ್ತಿಲಲ್ಲಿ KL ರಾಹುಲ್ ಔಟ್ ಆಗಿದ್ರು. ಆ ಬಳಿಕ ಮೂರನೇ ಸ್ಲಾಟ್ನಲ್ಲಿ ಟೆಸ್ಟ್ ಮ್ಯಾಚ್ಗೆ ಡೆಬ್ಯೂ ಮಾಡಿದಂತ ಸಾಯಿ ಸುದರ್ಶನ್ ಡಕ್ಔಟ್ ಆಗಿದ್ರು. 91 ರನ್ಗೆ ಮೊದಲ ವಿಕೆಟ್, 97 ರನ್ಗಳಿಗೆ ಎರಡನೇ ವಿಕೆಟ್ ಉರುಳಿತ್ತು. ಆ ಬಳಿಕ ಜೈಸ್ವಾಲ್ ಮತ್ತು ಗಿಲ್ ಪಾರ್ಟ್ನರ್ಶಿಪ್ನಲ್ಲಿ ಒಳ್ಳೆ ರನ್ಸ್ ಬರ್ತಾ ಇತ್ತು. ಆದರೆ ಶತಕದ ಹೊಸ್ತಿಲಲ್ಲಿ ಇಂಜುರಿಗೊಂಡಂತ ಜೈಸ್ವಾಲ್ 101 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ರು. ಈ ಟೈಮಲ್ಲಿ ಆಲ್ರೆಡಿ ಸೆಟಲ್ ಆಗಿದ್ದಂತ ಗಿಲ್ಗೆ ಜೊತೆಯಾಗಿದ್ದೇ ರಿಷಬ್ ಪಂತ್. ಆ ಬಳಿಕ ಈ ಇಬ್ಬರ ಜೋಡಿ ಚರಿತ್ರೆಯನ್ನೇ ಸೃಷ್ಟಿಸಿದೆ. ಕ್ಯಾಪ್ಟನ್ ಅಂಡ್ ವೈಸ್ ಕ್ಯಾಪ್ಟನ್ ಜೋಡಿ ಆಂಗ್ಲರನ್ನ ಬೆಂಡೆತ್ತಿ ಬ್ರೇಕ್ ಹಾಕಿದೆ. ಸಿಕ್ಸರ್ ಮೂಲಕವೇ ಸೆಂಚುರಿ ಕಂಪ್ಲೀಟ್ ಮಾಡಿದ ಪಂತ್. ಮೊದಲ ಸೆಷನ್ನ ಮೊದಲನೇ ದಿನದಾಟದಲ್ಲಿ ಭಾರತ ಪರ ಯಶಸ್ವಿ ಜೈಸ್ವಾಲ್ ಸೆಂಚುರಿ ಬಾರಿಸಿದ್ರು. ಅದು ಕೂಡ ಇಂಗ್ಲೆಂಡ್ನಲ್ಲಿ ಆಡಿದಂತ ಮೊದಲ ಪಂದ್ಯದಲ್ಲೇ. ಆ ಬಳಿಕ ಶುಭ್ಮನ್ ಗಿಲ್ ಕೂಡ ಶತಕ. ಇಂಟ್ರೆಸ್ಟಿಂಗ್ ಅಂದ್ರೆ ಕ್ಯಾಪ್ಟನ್ ಆಗಿ ಮೊದಲ ಪಂದ್ಯದಲ್ಲಿ ಶತಕ ಬಾರಿಸಿದ್ದು ಗಿಲ್. ಆಲ್ರೆಡಿ ಇಬ್ಬರು ಶತಕದಾಟವನ್ನ ನೋಡಿದಂತ ಫ್ಯಾನ್ಸ್ಗೆ ಎರಡನೇ ದಿನ ಕೂಡ ಸೆಂಚುರಿ ಸೆಲೆಬ್ರೇಷನ್ ಖುಷಿ ಸಿಕ್ಕಿದೆ. ರಿಷಬ್ ಪಂತ್ ಕೂಡ ಶತಕ ಬಾರಿಸಿ ಅಬ್ಬರಿಸಿದ್ದಾರೆ. ಮೊದಲನೇ ದಿನದಾಟದಲ್ಲಿ 65 ರನ್ ಗಳಿಸಿ ಬ್ಯಾಟಿಂಗ್ ಉಳಿಸಿಕೊಂಡಿದ್ರು. ಇದೀಗ ಎರಡನೇ ದಿನದಾಟದಲ್ಲಿ ಅದೇ ಫಾರ್ಮ್ನಲ್ಲಿ ಆಂಗ್ಲರ್ನ ಕಾಡಿದ್ದಾರೆ. ಅದರಲ್ಲೂ ಅವರ 6-4ಗಳ ಸ್ಟೈಲ್ ಅಂತೂ ಬರೀ ಭಾರತ ಅಷ್ಟೇ ಅಲ್ಲ, ಇಂಗ್ಲೆಂಡ್ ಅಭಿಮಾನಿಗಳಿಗೂ ಕೂಡ ಸಖತ್ ಥ್ರಿಲ್ ಕೊಟ್ಟಿತ್ತು. ಅಂತಿಮವಾಗಿ 146 ಎಸೆತಗಳಲ್ಲಿ 4 6 ಹಾಗೆ 10 4ಗಳೊಂದಿಗೆ 105 ರನ್ ಕಲೆ ಹಾಕಿದ್ರು. ಅದು ಕೂಡ 99 ರನ್ ಗಳಿಸಿದ್ದಂತ ಪಂತ್ 6 ಮೂಲಕವೇ ತಮ್ಮ ಸೆಂಚುರಿಯನ್ನ ಕಂಪ್ಲೀಟ್ ಮಾಡಿದ್ದು ಫುಲ್ ಇಂಟ್ರೆಸ್ಟಿಂಗ್ ಆಗಿತ್ತು. ಆ ಬಳಿಕ ಬ್ಯಾಕ್ ಟು ಬ್ಯಾಕ್ 6 ಕೂಡ ಬಂತು. ಹಾಗೆ ಇಂಗ್ಲೆಂಡ್ನಲ್ಲಿ ಪಂತ್ ಅವರ 3ನೇ ಶತಕ ಇದಾಗಿತ್ತು. ಈ ಶತಕ ಸಿಡಿಸಿದ ಬಳಿಕ ಪಂತ್ ತಮ್ಮದೇ ಸ್ಟೈಲ್ನಲ್ಲಿ ಪಲ್ಟಿ ಹೊಡೆದು ಈ ಸೆಲೆಬ್ರೇಷನ್ ಮಾಡಿದ್ರು. RCB ವಿರುದ್ಧವೂ ಸೆಂಚುರಿ ಸಿಡಿಸಿ ಪಲ್ಟಿ ಹೊಡೆದಿದ್ದ ಪಂತ್. ಆಕ್ಚುಲಿ ಇಂಗ್ಲೆಂಡ್ ಸರಣಿಗೆ ಪಂತ್ ಆಯ್ಕೆಯಾದಾಗ ಸಾಕಷ್ಟು ಅನುಮಾನಗಳಿದ್ವು. ಫಾರ್ಮ್ನಲ್ಲಿ ಇಲ್ಲದಂತ ಪಂತ್ರನ್ನ ಹೇಗೆ ಸೆಲೆಕ್ಟ್ ಮಾಡಿದ್ರು ಅಂತ. ಆದರೆ ಆ ಎಲ್ಲ ಗೊಂದಲಗಳಿಗೆ ಸೆಂಚುರಿ ಮೂಲಕವೇ ಉತ್ತರ ಕೊಟ್ಟಿದ್ದಾರೆ. ಅಸಲಿಗೆ ಲಕ್ನೋ ಸೂಪರ್ ಜೈಂಟ್ಸ್ ಪರ IPL ಆಡಿದಂತ ಪಂತ್ ಇಡೀ ಸೀಸನ್ ಅಲ್ಲಿ ಸಾಕಷ್ಟು ಸ್ಟ್ರಗಲ್ಸ್ ಕಂಡಿದ್ರು. ಅವರ ಫಾರ್ಮ್ಗೆ ಬಂದಿದ್ದೇ RCB ವಿರುದ್ಧದ ಲೀಗ್ ಹಂತದ ಕೊನೆ ಪಂದ್ಯದಲ್ಲಿ. ಮೇ 27ರಂದು ನಡೆದಿದ್ದ RCB ವಿರುದ್ಧದ ಕೊನೆಯ ಲೀಗ್ ಹಂತದ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ನಾಯಕನಾಗಿದ್ದಂತ ರಿಷಬ್ ಪಂತ್ ಅದ್ಭುತ ಪ್ರದರ್ಶನ ನೀಡಿದ್ರು. IPLನಲ್ಲಿ 2018ರಲ್ಲಿ ಕೊನೆಯದಾಗಿ ಶತಕ ಬಾರಿಸಿದ್ದ ಪಂತ್ 7 ವರ್ಷಗಳ ನಂತರ IPLನಲ್ಲಿ ಸೆಂಚುರಿ ಸಿಡಿಸಿದ್ರು. ಇದಕ್ಕೂ ಮೊದಲು ಆಡಿದ 12 ಇನ್ನಿಂಗ್ಸ್ಗಳಲ್ಲಿ ಕೇವಲ 151 ರನ್ ಗಳಿಸಿದ್ದ ಪಂತ್ 13.73ರ ಸರಾಸರಿ ಹಾಗೆ 107ರ ಸ್ಟ್ರೈಕ್ ರೇಟ್ ಅನ್ನ ಹೊಂದಿದ್ರು. ಆದರೆ RCB ವಿರುದ್ಧದ ಕೊನೆ ಪಂದ್ಯದಲ್ಲಿ 61 ಎಸೆತಗಳನ್ನು ಎದುರಿಸಿದ ಪಂತ್ 118 ರನ್ಗಳ ಅಜೇಯ ಇನ್ನಿಂಗ್ಸ್ ಅನ್ನ ಆಡಿದ್ರು. ಅವರ ಈ ಇನ್ನಿಂಗ್ಸ್ನಲ್ಲಿ 11 ಬೌಂಡ್ರಿಗಳು ಹಾಗೆ 8 ಸಿಕ್ಸರ್ಗಳು ಸೇರಿದ್ವು. ಕೊನೆಯವರೆಗೂ ಕೂಡ ಅಜೇಯರಾಗಿ ಉಳಿದ ಪಂತ್ 193ರ ಸ್ಟ್ರೈಕ್ ರೇಟ್ನೊಂದಿಗೆ ಬ್ಯಾಟಿಂಗ್ ಮಾಡಿದ್ರು. ಪಂತ್ ಅವರ ಈ ಅಬ್ಬರದ ಬ್ಯಾಟಿಂಗ್ನಿಂದ ಲಕ್ನೋ ತಂಡ 20 ಓವರ್ಗಳಲ್ಲಿ 3 ವಿಕೆಟ್ಗಳ ನಷ್ಟಕ್ಕೆ 227 ರನ್ಗಳನ್ನು ಕಲೆ ಹಾಕಿತ್ತು. ಇನ್ನು RCB ವಿರುದ್ಧದ ಪಂದ್ಯದಲ್ಲಿ ಶತಕ ಬಾರಿಸಿದ ಕೂಡಲೇ ಮೈದಾನದಲ್ಲಿ ಪಲ್ಟಿ ಹೊಡೆದು ಡಿಫರೆಂಟ್ ಸ್ಟೈಲ್ ಅಲ್ಲಿ ಸಂಭ್ರಮಿಸಿದ್ರು. ಅವರ ವಿಭಿನ್ನ ಶೈಲಿಯ ಸೆಲೆಬ್ರೇಷನ್ ಸಾಕಷ್ಟು ವೈರಲ್ ಆಗಿತ್ತು.
ಇದೀಗ ಇಂಗ್ಲೆಂಡ್ ನೆಲದಲ್ಲೂ ಕೂಡ ಸೆಂಚುರಿ ಬಾರಿಸಿ ಮತ್ತದೇ ಪಲ್ಟಿ ಸೆಲೆಬ್ರೇಷನ್ ಮಾಡಿದ್ದಾರೆ. ನರ್ವಸ್ 90ಯಿಂದ ಹೊರಬಂದ ರಿಷಬ್ ಪಂತ್. ಟೆಸ್ಟ್ ಕ್ರಿಕೆಟ್ನಲ್ಲಿ ರಿಷಬ್ ಪಂತ್ ಇಂಗ್ಲೆಂಡ್ ವಿರುದ್ಧದ ಸೆಂಚುರಿಯೂ ಸೇರಿದಂತೆ ಈವರೆಗೆ 7 ಶತಕಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ. ಆದರೆ ಪಂತ್ಗೆ ಸಿಕ್ಕಾಪಟ್ಟೆ ನರ್ವಸ್ 90 ಕಾಡಿದೆ. ಶತಕದ ಅಂಚಿನಲ್ಲಿ ಬರೋಬ್ಬರಿ 7 ಬಾರಿ ಎಡವಿದ್ದಾರೆ. ಅಂದರೆ ಟೆಸ್ಟ್ ಇನ್ನಿಂಗ್ಸ್ ಒಂದರಲ್ಲಿ 90ಕ್ಕಿಂತ ಹೆಚ್ಚು ರನ್ ಕಲೆ ಹಾಕಿ ಒಟ್ಟು 7 ಬಾರಿ ವಿಕೆಟ್ ಒಪ್ಪಿಸಿದ್ದಾರೆ. ಆದರೆ 200 ಟೆಸ್ಟ್ ಪಂದ್ಯಗಳನ್ನು ಆಡಿರುವಂತಹ ಸಚಿನ್ ತೆಂಡೂಲ್ಕರ್ 90ರ ಆಸುಪಾಸಿನಲ್ಲಿ ಔಟ್ ಆಗಿರೋದು ಕೇವಲ 10 ಬಾರಿ ಮಾತ್ರ. ಆದರೆ 62 ಟೆಸ್ಟ್ ಇನ್ನಿಂಗ್ಸ್ಗಳಲ್ಲಿ ರಿಷಬ್ ಪಂತ್ 7 ಬಾರಿ ಒಂದಂಕಿ ರನ್ಗಳಿಂದ ಶತಕ ವಂಚಿತರಾಗಿದ್ದಾರೆ. ಕಳೆದ ವರ್ಷಾಂತ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ 99 ರನ್ ಗಳಿಸಿ ವಿಕೆಟ್ ಒಪ್ಪಿಸುವ ಮೂಲಕ ಕೇವಲ 1 ರನ್ನಿಂದ ಶತಕ ವಂಚಿತರಾಗಿದ್ರು. ಈ ಮೂಲಕ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲೇ ಅತ್ಯಧಿಕ ಬಾರಿ 90+ ರನ್ ಗಳಿಸಿ ಶತಕ ವಂಚಿತರಾದ ವಿಕೆಟ್ ಕೀಪರ್ ಬ್ಯಾಟರ್ ಆಗಿದ್ದಾರೆ. ಒಟ್ನಲ್ಲಿ ಟೀಂ ಇಂಡಿಯಾ ಬ್ಯಾಟರ್ಸ್ ಆಂಗ್ಲರ ನಾಡಿನಲ್ಲಿ ಒಬ್ಬೊಬ್ರು ಕೂಡ ಒಂದೊಂದು ದಾಖಲೆ ಬರಿತಾ ಇದ್ದಾರೆ. ನಾಯಕನಾಗಿ ಮೊದಲ ಪಂದ್ಯದಲ್ಲೇ ಶುಭ್ಮನ್ ಗಿಲ್ 227 ಎಸೆತಗಳಲ್ಲಿ 147 ರನ್ಸ್ ಕಲೆ ಹಾಕಿ ಔಟ್ ಆಗಿದ್ದಾರೆ. 430 ರನ್ಗಳಿಗೆ ಭಾರತ 4ನೇ ವಿಕೆಟ್ ಅನ್ನು ಕಳೆದುಕೊಳ್ತು. ಇಂಟ್ರೆಸ್ಟಿಂಗ್ ಅಂದ್ರೆ ಪಂತ್ ಮತ್ತು ಗಿಲ್ 200+ ರನ್ಗಳ ಜೊತೆಯಾಟವಾಡಿದ್ದು ವಿಶೇಷವಾಗಿತ್ತು. ನಮಸ್ಕಾರ.